ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತು ತುಂಬ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಪಡ್ಡು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ನಾನು ರಾ ರೈಸ್ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಈ ಕಪ್ಪಿನ ಅಳತೆನಲ್ಲಿ ನಾನು 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿನ ಅಳತೆನಲ್ಲೇ ನಾನಿಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು 3 ಟೇಬಲ್ ಸ್ಪೂನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಮೆಂತ್ಯ, ಹಾಗೆ 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಸ್ವಲ್ಪ ಎಣ್ಣೆ, ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ 1 ಬೌಲ್ಗೆ ಅಕ್ಕಿ ಹಾಕ್ಕೊತಾ ಇದ್ದೀನಿ, ಹಾಗೆ ಉದ್ದಿನ ಕಾಳು ಹಾಕ್ಕೊತಾ ಇದ್ದೀನಿ. ನಾನು ಒಟ್ಟಿಗೆ ಹಾಕಿ ಇದನ್ನೆಲ್ಲ ವಾಶ್ ಮಾಡ್ಕೋಬೇಕು. ಸೊ ಹಾಗಾಗಿ ಹಾಕ್ಕೊತಾ ಇದ್ದೀನಿ ಬೌಲಿಗೆ. ಹಾಗೆ ಕಡಲೆಬೇಳೆ ಹಾಕ್ಕೊಂಡೆ ಮತ್ತು ಮೆಂತ್ಯ 1 ಟೀ ಸ್ಪೂನಷ್ಟು ಮೆಂತ್ಯ ಸಾಕು, ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬಂದುಬಿಡುತ್ತೆ. ಸೊ ಇದಿಷ್ಟನ್ನು 1-2-3 ಸರಿನಾದರೂ ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅಕ್ಕಿ ಮತ್ತು ಬೇಳೆಗಳಲ್ಲಿ ತುಂಬ ಡಸ್ಟ್ ಇರುತ್ತೆ, ಹಾಗಾಗಿ 1-2-3 ಸರಿ ಚೆನ್ನಾಗಿ ವಾಶ್ ಮಾಡಿ ನಾನು ಇದನ್ನು ಸುಮಾರು 12 ಗಂಟೆ ಅನ್ನಂಗೆ ನೆನೆಸೋದಕ್ಕೆ ಇಡ್ತಾಯಿದ್ದೀನಿ. ಸಂಜೆ 5 ಗಂಟೆಗೆ ಇದನ್ನು ರುಬ್ಕೋಬೋದು ನಾವು. ಅಲ್ಲಿವರೆಗೂ ಇದು ಚೆನ್ನಾಗಿ ನೆನಿಬೇಕು. ಹಾಗೆ ಈ ಅವಲಕ್ಕಿನ ಇದು ರುಬ್ಕೊಳ್ಳೋ ಅರ್ಧ ಗಂಟೆ ಮುಂಚೆಯಷ್ಟು ನಾವು ಇದನ್ನು ನೆನೆಸಿಟ್ಕೊಂಡ್ರೆ ಸಾಕು. ತುಂಬ ಹೊತ್ತು ನೆನೆಸಿಡೋದೇನು ಬೇಡ. ನೋಡಿ, ಇದು ಚೆನ್ನಾಗಿ ನೆನೆದಿದೆ. ಇವಾಗ ಸುಮಾರು 5 ಗಂಟೆ ಅನ್ನಂಗೆ ನಾನು ಇದನ್ನು ರುಬ್ಲಿಕ್ಕೆ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಸೋಸ್ಕೊಂಡು ನಾನು ಅಕ್ಕಿ ಮತ್ತು ಬೇಳೆಗಳನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಅವಲಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ. ಸೇಮ್ ಇಡ್ಲಿ ಬ್ಯಾಟರ್ ಹೇಗಿರುತ್ತೆ ಅಷ್ಟು ಗಟ್ಟಿಯಲ್ಲಿ ನಾವು ಇದನ್ನು ರುಬ್ಕೋಬೇಕು. ಸೊ ಇದನ್ನು ಇವಾಗ ನಾನು ಮುಚ್ಚಿಡ್ತೀನಿ, ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ. ಬೆಳಗ್ಗೆ ನಾವು ಇದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಸೊ ಇವಾಗ ನಾನು ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಈರುಳ್ಳಿನ ಸ್ವಲ್ಪ ಬ್ರೌನ್ ಆಗೋವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಬೇಕಿದ್ರೆ ಹಾಗೇನೂ ಸಹ ಹಾಕೋಬೋದು, ಇಲ್ಲ ಸ್ವಲ್ಪ ಬಾಡಿಸ್ಕೊಂಡು ಹಾಕೊಳ್ಳೋರು ಕೂಡ ಈ ಥರ ಬಾಡಿಸ್ಕೊಂಡು ಹಾಕೋಬೋದು, ಸ್ವಲ್ಪ ಬ್ರೌನ್ ಆಗೋವರೆಗೂ. ನೋಡಿ, ಇದು ಬ್ರೌನ್ ಆಗಿದೆ. ಇದು ತಣ್ಣಗಾದಮೇಲೆ ನಾವು ನೈಟೆಲ್ಲ ಏನು ಇಟ್ಟಿದ್ವಿ, ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಇದು ಬೆಳಗ್ಗೆ ತೋರಿಸ್ತಿರೋ ಅಂಥ ಹಿಟ್ಟು. ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಕ್ಯಾರೆಟ್ ತುರಿ ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಈರುಳ್ಳಿನೂ ಸಹ ಬೇಡ ಅನ್ನೋರು ಪ್ಲೇನ್ ಬ್ಯಾಟರ್ನಲ್ಲೇ ನೀವು ಪಡ್ಡು ಮಾಡ್ಕೋಬೋದು. ಸೊ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಇನ್ನೂ ಬೇಕು ಅನ್ನೋರು ಕೂಡ ಈರುಳ್ಳಿ ಸ್ವಲ್ಪ ಜಾಸ್ತಿನೂ ಸಹ ಹಾಕೋಬೋದು. ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೆ ಅಷ್ಟೇ. ಇವಾಗ ಪಡ್ಡು ಪ್ಯಾನ್ ಏನಿದೆ, ತವಾ ಏನಿದೆ, ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಇದೀಗ ಬಿಸಿ ಆಗಿದೆ. ಇವಾಗ 1 ಸ್ಪೂನಿಂದ ನಾನು ಪಡ್ಡು ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಇದು ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಇಟ್ಕೊಂಡಿದ್ರೆ ಕಪ್ಪಾಗಿಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ ಪಡ್ಡುಗಳು. ಇದನ್ನು ಮುಚ್ಚಿ 1-2 ಮಿನಿಟ್ಸ್ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊತೀನಿ. ಇದನ್ನು 1 ಸ್ಪೂನ್ ಹೆಲ್ಪಿಂದ ನಾನು ಮಡ್ಚಾಕೊತಾ ಇದ್ದೀನಿ. 2 ಸೈಡು 1-2 ಮಿನಿಟ್ಸ್ ಬೆಂದರೆ ಸಾಕು, ಇದು ಆಗಿಬಿಡುತ್ತೆ. ಇದನ್ನು ಅಷ್ಟೇ 1-2 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲಿ. ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ತುಂಬ ಟೈಮ್ ಬೇಕಿರಲ್ಲ ಇದು ಮಾಡ್ಕೊಳ್ಳೋವಾಗ. ಸೊ ಇದನ್ನು ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ.
ಸೊ ಇದನ್ನು ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ. ಇದಕ್ಕೆ ಶೇಂಗಾ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಕಾಯಿ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಬೇಗ ಮಾಡ್ಕೋಬೋದು ಆ್ಯಂಡ್ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.